ನಮಸ್ತೆ ಕರ್ನಾಟಕ ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. 1 ಗಂಟೆಯಲ್ಲಿ 30,000 ಟಿಕೆಟ್ ಸೋಲ್ಡ್ ಔಟ್. ದಾಖಲೆ ಬರೆಯೋಕೆ ರೆಡಿಯಾದ ಕಾಂತಾರ ಚಾಪ್ಟರ್ 1 ಗ್ರ್ಯಾಂಡ್ ರಿಲೀಸ್. ವಿಶ್ವಾದ್ಯಂತ ಅದ್ಧೂರಿ ಪ್ರದರ್ಶನ. ಆದ್ರೆ ಕಾಂತಾರ ಡೈರೆಕ್ಟರ್ ರಿಷಬ್ ಶೆಟ್ಟಿಗೆ ಶುರುವಾಯಿತು ಗಂಡಾಂತರ. ಅಧರ್ಮದಲ್ಲಿ ನಡೆದು ದೈವವನ್ನು ಕೆಣಕೋರು ಬದುಕಿದ್ದುಂಟ. ಅಸಲಿಗೆ ಕಾಂತಾರ ಹೇಗಿದೆ, ಕಥೆ ಏನು? ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಕಾಂತಾರ ಸಿನಿಮಾ ನೋಡಿದ್ರೆ ಹೇಗಿದೆ ಆ ಸಿನಿಮಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಈ ತುಳುನಾಡು ದೈವಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ರಿಷಬ್ ಶೆಟ್ಟಿಯವರ ಕನಸಿನ ಕೂಸು ಮತ್ತು ಹೊಂಬಾಳೆ ಫಿಲ್ಮ್ಸ್ನ ಮಹತ್ವಾಕಾಂಕ್ಷೆಯ ಚಾಪ್ಟರ್ 1 ಕಾಂತಾರ ವಿಶ್ವಾದ್ಯಂತ ಬಿಡುಗಡೆಯಾಗಿದೆ. ವಿಜಯದಶಮಿಯ ದಿನ ಬಿಡುಗಡೆಯಾಗಬೇಕಿದ್ದ ಸಿನಿಮಾ ಒಂದು ದಿನ ಮುಂಚಿತವಾಗಿಯೇ ನೂರಾರು ಸ್ಕ್ರೀನ್ಗಳಲ್ಲಿ ಪ್ರದರ್ಶನಗೊಂಡಿದೆ. ಚಿತ್ರ ನೋಡಿದವರು ಓ ಗಾಡ್ ವಾಟ್ ಎ ಮೇಕಿಂಗ್ ಅಂತ ತಂಡದ ಬೆನ್ನು ತಟ್ಟಿದ್ದಾರೆ. ಕಾಂತಾರ ಚಿತ್ರದ ಭಾರೀ ಯಶಸ್ಸಿನಿಂದಾಗಿ ಚಾಪ್ಟರ್ 1 ಮೇಲೆ ಬೆಟ್ಟದಷ್ಟು ನಿರೀಕ್ಷೆಯನ್ನ ಪ್ರೇಕ್ಷಕ ಇಟ್ಟುಕೊಂಡಿದ್ದ. ಬಿಡುಗಡೆಗೂ ಮುನ್ನವೇ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ರಿಂದ ಮೂಲ ಕನ್ನಡ ಸಿನಿಮಾ ಒಂದು ಎಂದೆಂದಿಗೂ ಪಡೆಯದ ಸ್ಕ್ರೀನ್ಗಳನ್ನ ಈ ಚಿತ್ರ ಪಡೆದುಕೊಂಡಿದೆ. ಕನ್ನಡದತ್ತ ಜಗತ್ತು ತಿರುಗಿ ನೋಡುವಂತೆ ಚಿತ್ರ ಮಾಡುವುದಂತಂದ್ರೆ ದೊಡ್ಡ ಸವಾಲೇ ಸರಿ. ಕನ್ನಡ ಕಾಂತಾರಕ್ಕೀಗ ಕ್ಷಣಗಣನೆ. ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಮತ್ತು ರಿಷಬ್ ಎಂಬ ಇಬ್ಬರು ಸಾಹಸಿ ಪರಿಶ್ರಮಿಗಳಿಗೆ ಶುಭವಾಗಲಿ ಅಂತ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಇಡೀ ವಿಶ್ವದ ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಸೇರಿದಂತೆ ಎಲ್ಲವೂ ಕೂಡ ಶುಭ ಹಾರೈಸ್ತಾ ಇದ್ದಾರೆ. ಇನ್ನು 3 ವರ್ಷಗಳ ಹಿಂದೆ ಸೀಮಿತ ಬಜೆಟ್ನಲ್ಲಿ ಬಿಡುಗಡೆಯಾಗಿದ್ದ ಕಾಂತಾರ ಸಿನಿಮಾ ದೇಶದಲ್ಲಿ ಸೃಷ್ಟಿಸಿದ್ದ ಹಲ್ಚಲ್ ಅಂತಿಂತದ್ದಲ್ಲ. ಕರಾವಳಿಯ ಮೂಲ ದೈವದ ವಿಷಯವನ್ನ ಇಟ್ಟುಕೊಂಡು ರಿಷಬ್ ನಿರ್ದೇಶಿಸಿ ಮತ್ತು ನಟಿಸಿದ್ದ ಚಿತ್ರ ಬಾಕ್ಸ್ ಆಫೀಸ್ ಅನ್ನ ಚಿಂದಿ ಉಡಾಯಿಸಿತ್ತು. ಹಾಗಾಗಿ ಚಾಪ್ಟರ್ 1 ಚಿತ್ರದ ಹಂಚಿಕೆಯನ್ನ ಪಡೆಯಲು ಘಟಾನುಘಟಿಗಳೇ ಮುಂದು ಬಂದಿದ್ರು. ಚಿತ್ರ ನೋಡಿ ಹೊರಬಂದ ಪ್ರೇಕ್ಷಕ ಭಾರಿ ಇಷ್ಟವಾಗಿದ್ದು 4 ಅಂಶಗಳು ಮಾತ್ರ. ಈಗಾಗಲೇ ಹೇಳದಂತೆ ಮೊದಲು ಕಾಂತಾರ ಸೀಮಿತ ಬಜೆಟ್ನಲ್ಲಿ ನಿರ್ಮಾಣಗೊಂಡಿತ್ತು. ಆದರೆ ಚಾಪ್ಟರ್ 1 ಚಿತ್ರದ ಪ್ರೇಕ್ಷಕನಿಗೆ ಇಷ್ಟವಾಗಿರೋದು ಮೇಕಿಂಗ್ ನಿಂದಾಗಿ. ಕ್ರಿಸ್ತಶಕ 400 ರಿಂದ 500 ಕಾಲಘಟ್ಟದ ಕಥೆಯಾಗಿರೋದ್ರಿಂದ ಅದ್ಧೂರಿ ಸೆಟ್ ಅನ್ನ ಹಾಕಲಾಗಿತ್ತು. ರಾಜಮೌಳಿ, ಸಂಯಮ್, ಲೀಲಾ ಬನ್ಸಾಲಿ, ಮಣಿರತ್ನ ಮುಂತಾದವರ ಸಿನಿಮಾವನ್ನ ಮೀರಿಸುವಂತೆ ಧಾರಾಳವಾಗಿ ಹಣವನ್ನ ಸುರಿಯಲಾಗಿದೆ. ಫಸ್ಟ್ ಹಾಫ್ ನಲ್ಲಂತೂ ಅಕ್ಷರಶಃ ಕಣ್ಣೆದುರು ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಲಾಗಿದೆ. ಪ್ರತಿ ದೃಶ್ಯವೂ ಪರಭಾಷೆಗೆ ಸಡ್ಡು ಹೊಡೆಯುವ ರೀತಿಯಲ್ಲಿ ಮೂಡಿಬಂದಿದೆ. ಇನ್ನು ರಿಷಬ್ ಶೆಟ್ಟಿ ಈಗಾಗಲೇ ಕನ್ನಡ ಚಿತ್ರೋದ್ಯಮದ ಹೆಮ್ಮೆಯ ಚಿತ್ರಕರ್ಮಿ, ನೈಜ ಕನಸುಗಾರ ಎನ್ನುವುದನ್ನ ನಿರೂಪಿಸಿ ಬಿಟ್ಟಿದ್ದಾರೆ. ಚಿತ್ರ ಹೇಗೆ ಬರಬೇಕು ಎನ್ನುವ ಅವರ ಯೋಚನೆಯನ್ನ ಸಕಾರಗೊಳಿಸುವಲ್ಲಿ ಅವರಿಗಿರುವ ಶ್ರದ್ಧೆ ಚಿತ್ರದ ಪ್ರತಿ ಫ್ರೇಮ್ನಲ್ಲಿ ಕಾಣಿಸಿಕೊಳ್ತಾಗಿದೆ. ಮೊದಲ ಅರ್ಧದಲ್ಲಿ ಸಿಗುವ ವೇಗ ಎರಡನೇ ಭಾಗದಲ್ಲಿ ಅಷ್ಟಾಗಿ ಸಿಗುವುದಿಲ್ಲವಾದರೂ ಚಿತ್ರದ ಪ್ರತಿ ಕ್ಷಣವನ್ನ ಆನಂದಿಸಬಹುದಾಗಿದೆ. ನಿರ್ದೇಶಿಸಿದ ಜೊತೆಗೆ ರಿಷಬ್ ಶೆಟ್ಟಿ ನಟನೆ ವಾ ಅಂತ ಹೇಳುತ್ತಿದ್ದಾರೆ. ಇನ್ನು ಚಿತ್ರ ನೋಡಿ ಬಂದವರಿಗೆ ಖುಷಿ ಕೊಡುವುದು ನಾಯಕಿ ರುಕ್ಮಿಣಿ ವಸಂತ್ ನಟನೆ. ಸಪ್ತಸಾಗರದಾಚೆಯಲ್ಲೂ ಸಿನಿಮಾದಲ್ಲಿ ಮನೋಜ್ಞ ಅಭಿನಯ ನಟಿಸಿದ್ದ ಇವರು ಕಾಂತಾರ ಚಾಪ್ಟರ್ 1 ನಲ್ಲಿ ಕನಕವತಿ ಪಾತ್ರದಲ್ಲಿ ಅದ್ಧೂರಿಯಾಗಿ ನಟಿಸಿದ್ದಾರೆ. ಚಿತ್ರದಲ್ಲಿನ ಅವರ ಡ್ರೆಸ್ ಕಾಂಬಿನೇಷನ್ ಕೂಡ ಅಷ್ಟೇ ಸಖತ್ತಾಗಿದೆ ಅಂತ ಪ್ರೇಕ್ಷಕ ಹೇಳ್ತಿದ್ದಾನೆ. ಇನ್ನು ಇಡೀ ಚಿತ್ರದ ಅದ್ಭುತವಾಗಿ ಮೂಡಿಬರೋದಕ್ಕೆ ಕಶ್ಯಪ್ ಅವರ ಕ್ಯಾಮ್ರಾ ವರ್ಕ್, ಗ್ರಾಫಿಕ್ಸ್ ಕೂಡ ಸಖತ್ತಾಗಿದೆ. ಇನ್ನು ಸಿನಿಮಾದ ಕತೆ ಕಡೆ ಬರೋದಾದ್ರೆ ಬಾಂಗ್ರಾ ರಾಜಮನೆತನ, ಕಾಂತಾರ ನೆಲದವರು, ಕಡಪದವರ ನಡುವೆ ಈ ಸಿನಿಮಾ ಕತೆ ಸಾಗುತ್ತದೆ. ಇಲ್ಲೊಂದು ಐತಿಹಾಸಿಕ ಕತೆ ಶುರುವಾಗುತ್ತೆ. ಧರ್ಮ ಅಧರ್ಮದ ನಡುವೆ ಧರ್ಮ ಗೆಲ್ಲುತ್ತದೆ ಎಂದು ಹೇಳುವ ಪ್ರಯತ್ನ ಮಾಡಲಾಗಿದೆ. ಈ ಸಿನಿಮಾದ ನಾಯಕ ಬರ್ಮೆ ಸುತ್ತ ಕತೆ ಸಾಗುತ್ತದೆ. ಬರ್ಮೆ ಜನನದ ಕಾರಣ, ಶಿವನ ಹೂದೋಟದ ಮೇಲೆ ಕಣ್ಣಿಟ್ಟಿರುವವರಿಗೆ ಏನಾಗುತ್ತದೆ ಎಂದು ಗೊತ್ತಾಗೋಕೆ ಇಡೀ ಸಿನಿಮಾವನ್ನ ನೋಡಬೇಕು. ರಾಜಮನೆತನಕ್ಕೆ ಕಾಂತಾರ ಕಾಡು ಬೇಕು. ಕಾಂತಾರದ ಕಾಡಿನವರೆಗೆ ರಾಜಮನೆತನದ ನೇತೃತ್ವದಲ್ಲಿ ನಡೆಯುವ ವ್ಯಾಪಾರದಲ್ಲಿ ಭಾಗಿಯಾಗಬೇಕು. ಈ ಉದ್ದೇಶದ ಸುತ್ತವೇ ಕಾಂತಾರದ ಕತೆ ಸಾಗುತ್ತದೆ. ಗುಳಿಗ, ದೈವಗಳು ಮತ್ತು ರಾಜಮನೆತನ, ಸಾಂಬಾರು ಪದಾರ್ಥಗಳ ಮಾರಾಟ, ವಿದೇಶಿಗರು ಬಂದರು, ವ್ಯಾಪಾರ ಎಲ್ಲವನ್ನ ಇಲ್ಲಿ ಹೇಳಲಾಗಿದೆ. ಮೊದಲ ಭಾಗಕ್ಕಿಂತ ಎರಡನೇ ಭಾಗ ನಮ್ಮನ್ನ ಕುರ್ಚಿಯಲ್ಲಿ ಕೂರಿಸುವಂತೆ ಮಾಡುತ್ತೆ. ಇನ್ನೇನು ಕತೆ ಹೀಗೆ ಹೋಗತ್ತೆ ಎಂದು ಭಾವಿಸುವಾಗ ಇನ್ನೊಂದು ಕತೆ ಟ್ವಿಸ್ಟ್ ಸಿಗತ್ತೆ. ಕನ್ನಡದಲ್ಲಿ ಅದ್ಭುತ ಸೆಟ್ ಹಾಕಿ ದೊಡ್ಡ ತಾರಾಗಣದ ಜೊತೆಗೆ ದೈವಕ್ಕೆ ಅಪಚಾರ ಆಗದಂತೆ ಸಿನಿಮಾ ಮಾಡುವಲ್ಲಿ ರಿಷಬ್ ಶೆಟ್ಟಿ ಯಶಸ್ವಿಯಾಗಿದ್ದಾರೆ. ಇನ್ನು ಸಿನಿಮಾ ಶುರುವಾದ ಒಂದಿಷ್ಟು ಸಮಯದ ಬಳಿಕ ರಿಷಬ್ ಶೆಟ್ಟಿ ಬರ್ಮೆ ಆಗಮನವಾಗತ್ತೆ. ಈ ಸಿನಿಮಾಗೆ ಕತೆ ನಿರ್ದೇಶನ ಮಾಡಿಕೊಂಡಿರುವ ರಿಷಬ್ ಶೆಟ್ಟಿ ಬೇರೆ ಸಿನಿಮಾಗಳ ಹೀರೋ ಇಂಟ್ರೊಡಕ್ಷನ್ ತರ ಇಲ್ಲಿ
ತಮಗಾಗಿ ವಿಶೇಷ ಎಂಟ್ರಿ ಕೊಟ್ಟಿದ್ದಿಲ್ಲ. ಕಳೆದ 3 ವರ್ಷಗಳಿಂದ ಕಷ್ಟಪಟ್ಟಿರೋದು ಈ ಸಿನಿಮಾದಲ್ಲಿ ಗೊತ್ತಾಗತ್ತೆ. ಸಾಹಸ ದೃಶ್ಯಗಳಂತೂ ನಿಜಕ್ಕೂ ಚೆನ್ನಾಗೇ ಇವೆ. ಅಷ್ಟೇ ಅಲ್ಲದೆ ಗುಳಿಗನ ಅಬ್ಬರವನ್ನ ಥಿಯೇಟರ್ನಲ್ಲಿಯೇ ನೋಡಬೇಕು. ಸಾಕಷ್ಟು ವಾವ್ ಎನಿಸುವಂತಹ ಸಾಹಸಮಯ ದೃಶ್ಯಗಳು ಕಾಣಸಿಗತ್ತೆ. ಗುಲ್ಶನ್ ದೇವಯ್ಯ ಅವರ ಕುಲಶೇಖರ್ ಪಾತ್ರದಲ್ಲಿ ನಟಿಸಿಲ್ಲ, ಜೀವಿಸಿದ್ದಾರೆ. ಅಷ್ಟೇ ಅಲ್ಲ, ಮಲಯಾಳಂ ನಟ ಜಯರಾಮ್ ನಟನೆಯನ್ನ ಕೂಡ ಇಲ್ಲಿ ಮರಿಬಾರದು. ಇನ್ನು ಕನಕವತಿ ಹೀರೋಯಿನ್ ಅಲ್ಲ, ಆದರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಇಟ್ಕೊಂಡು ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾವನ್ನ ಸರಿಯಾಗಿ ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಧರ್ಮ ಮತ್ತು ಅಧರ್ಮದ ನಡುವೆ ಈ ಒಂದು ಸಿನಿಮಾ ಕಥೆ ಮುಂದುವರಿಯುತ್ತೆ. ದೈವ ಮತ್ತು ಹಿಂದೂ ಸನಾತನ ಧರ್ಮವನ್ನ ಉಳಿಸುವಂತಹ ಪ್ರಯತ್ನದಲ್ಲಿ ಈ ರಿಷಬ್ ಶೆಟ್ಟಿ ಟೀಮ್ ಮಾಡಿಕೊಂಡಿದೆ ಅಂತಲೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಕಾಂತಾರ 1 ಕತೆ ಏನಂತಂದ್ರೆ, ಕಾಡು ಬೆಟ್ಟು ಶಿವ ಅದೃಶ್ಯನಾಗುವ ಕಾಂತಾರದಲ್ಲಿ ಫ್ರೀಕ್ವೇಲ್ ಕತೆ ಶುರುವಾಗತ್ತೆ. ಅಷ್ಟಕ್ಕೂ ಆತ ಅಲ್ಲೇ ಮಾಯವಾಗುವುದು ಯಾಕೆ, ಆ ಜಾಗದ ಹಿನ್ನೆಲೆಯನ್ನು, ಆ ಭೂಮಿಗಾಗಿ ಹರಿದ ನೆತ್ತರು ಕಥೆಯನ್ನು, ಅಲ್ಲಿನ ದೈವಗಳ ಮಹಿಮೆ ಎಂತಹದ್ದು ಎನ್ನುವ ಕತೆ ಕಾಂತಾರ ಚಾಪ್ಟರ್ 1 ಚಿತ್ರದಲ್ಲಿ ಇದೆ. ಕದಂಬರ ಕಾಲದಲ್ಲಿ ಕರಾವಳಿ ಭಾಗದ ಬಾಂಗ್ರಾ ಎಂಬ ಪುಟ್ಟ ಸಾಮಂತ ರಾಜ್ಯ, ಈ ಮನೆತನದ ಅರಸ ಈಶ್ವರನ ಹೂದೋಟ ಕಾಂತಾರದ ಮೇಲೆ ಕಣ್ಣಾಗಿ ಪ್ರಾಣ ಬಿಡುತ್ತಾನೆ. ಕಾಂತಾರದ ಹೆಸರು ಕೇಳಿದ್ರೆ ರಾಜ ಮನೆತನ ಬೆಚ್ಚಿ ಬೀಳುತ್ತಿರುತ್ತದೆ. ಆದ್ರೆ ಮುಂದೆ ಆತನ ಮೊಮ್ಮಗ ಕುಲಶೇಖರ ಅಲ್ಲಿಗೆ ಹೋಗ್ತಾನೆ. ಮುಂದೆ ಕಾಂತಾರದ ರಕ್ಷಕ ಬರ್ಮೆ ಅಂದ್ರೆ ರಿಷಬ್ ಶೆಟ್ಟಿ ಬಾಂಗ್ರಾಗೆ ಕಾಲಿಡ್ತಾನೆ. ಅಲ್ಲಿಂದ ಮುಂದೆ ಬಾಂಗ್ರಾ ಹಾಗೂ ಕಾಂತಾರದ ಬುಡಕಟ್ಟು ಜನರ ನಡುವಿನ ಸಂಘರ್ಷ ಇನ್ನುಳಿದ ಕಥೆ. ಇದೆಲ್ಲದರ ನಡುವೆ ಬರುವ ಕಡಪ ದಿಕ್ಕಿನ ಕಥೆಯೇನು ಎನ್ನುವುದು ಕೂಡ ತೆರೆ ಮೇಲೆ ನೋಡಬಹುದಾಗಿದೆ. ಯಾವುದೇ ಸಿನಿಮಾ ಹಿಟ್ ಆಗಬೇಕಾದ್ರೆ ಸೀಕ್ವೆಲ್ ಅಥವಾ ಫ್ರೀಕ್ವೆಲ್ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಸಹಜವಾಗಿಯೇ ಪ್ರೇಕ್ಷಕರ ನಿರೀಕ್ಷೆ ಎವರೆಸ್ಟ್ ಎತ್ತರಕ್ಕೆ ಇರುತ್ತೆ. ಇದನ್ನ ತಲುಪುವುದು ಅಷ್ಟು ಸುಲಭದ ಮಾತು ಕೂಡ ಅಲ್ಲ. ಕಾಂತಾರ ಚಾಪ್ಟರ್ 1 ವಿಚಾರದಲ್ಲೂ ಇದೇ ಲೆಕ್ಕಾಚಾರ ಇತ್ತು. ಆದ್ರೆ ರಿಷಬ್ ಶೆಟ್ಟಿ ಅಂಡ್ ಆ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳಬಹುದು. ಒಳ್ಳೆ ಕತೆ, ಚಿತ್ರಕಥೆ ಬರೆದುಕೊಂಡಿರುವ ರಿಷಬ್ ಶೆಟ್ಟಿ ಅದನ್ನ ಅಷ್ಟೇ ಸಾರಾಸಗಟವಾಗಿ ತೆರೆ ಮೇಲೆ ತಂದಿಟ್ಟಿದ್ದಾರೆ. ರಿಷಬ್ ಶೆಟ್ಟಿ ಕನಸಿಗೆ ಹೊಂಬಾಳೆ ಫಿಲ್ಮ್ಸ್ ಸಂಸ್ಥೆ ನೀರಿನಂತೆ ಚೆಲ್ಲಿದೆ. ಇದೆಲ್ಲವೂ ತೆರೆ ಮೇಲೆ ಕಾಣಿಸುತ್ತೆ. ಕಾಂತಾರದ ಕತೆ ಹೇಳಲು ಹೊಸ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ದಾರೆ. ಕದಂಬರ ಕಾಲದಲ್ಲಿ ಕರಾವಳಿ ಭಾಗದಲ್ಲಿ ಮಸಾಲೆ ಪದಾರ್ಥಗಳ ವ್ಯಾಪಾರದ ವಿಚಾರವನ್ನ ಬಳಸಿಕೊಂಡು ಕರಾವಳಿ ದೈವಗಳ ಹಿನ್ನೆಲೆ ನಂಬಿಕೆಯನ್ನ ರಿಷಬ್ ಶೆಟ್ಟಿ ಕಟ್ಟಿ ಹಾಕಿದ್ದಾರೆ. ಇದೊಂದು ದೊಡ್ಡದೊಂದು ಟ್ವಿಸ್ಟ್ ಕೊಟ್ಟು ಇಡೀ ಕಥೆಯ ದಿಕ್ಕನ್ನೇ ಬದಲಿಸಿದ್ದಾರೆ. ಸೊ ಅದಕ್ಕೋಸ್ಕರ ಈ ಕಾಂತಾರದಲ್ಲಿ ಸಿನಿಮಾದ ಕತೆ ತುಂಬಾ ಸೂಪರ್ ಆಗಿದೆ. ಅದಕ್ಕೋಸ್ಕರ ಆದಷ್ಟು ಬೇಗ ನೀವು ಕೂಡ ಹೋಗಿ ನೋಡಿ ಅಂಡ್ ಹೇಗಿದೆ ಅಂತಲೂ ಕೂಡ ಹೇಳಿ. ಇದಕ್ಕಿಂತ ಮುಂಚೆ ಬಂದಿದ್ದಂತಹ ಕಾಂತಾರ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆ ಏನಾಗಿತ್ತು, ಈ ಸಿನಿಮಾದ ಬಗ್ಗೆ ನಿಮ್ಮ ನಿರೀಕ್ಷೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಎಪಿಸೋಡ್ನಲ್ಲಿ ಮುಂದಿನ ಕಾಂತಾರ ಚಾಪ್ಟರ್ ಸಿನಿಮಾದ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ.